ವಕ್ಫ್ ಇಲಾಖೆ ಅಕ್ರಮ ಆಸ್ತಿ ಗಳಿಕೆ ದುರುದ್ದೇಶದಿಂದ ರಾಜ್ಯದ ರೈತರ ಆಸ್ತಿ, ಮಠ, ದೇವಸ್ಥಾನಗಳ ಆಸ್ತಿ ಕಬಳಿಕೆ ಮಾಡುತ್ತಿದೆ ಎಂದು ಬಿಜೆಪಿ ವಕ್ತಾರರಾದ ಸುಧಾ ಹಾಲಕಾಯಿ ಹೇಳಿದರು. ಕಲಬುರಗಿಯ ಪತ್ರಿಕಾ ಭವನದಲ್ಲಿ ಕರೆದ ಸುದ್ದಿಗೋಷ್ಠಿಯನ್ನು ಉದ್ದೇಶಿಸಿ ಮಾತನಾಡಿದ ಅವರು, ಈ ಕೂಡಲೇ ಸರ್ಕಾರ ವಕ್ಫ್ ಮಂಡಳಿಯನ್ನು ರದ್ದು ಮಾಡಬೇಕು ಎಂದು ಒತ್ತಾಯಿಸಿದರು. ಈ ಬಗ್ಗೆ ಕಲ್ಯಾಣ ಕರ್ನಾಟಕ ಸೇರಿದಂತೆ ರಾಜ್ಯಾದ್ಯಂತ ಮಠಾಧೀಶರು, ಹೋರಾಟಗಾರರು ಒಂದಾಗಿ ಹೋರಾಟ ಮಾಡುತ್ತಿದ್ದಾರೆ. ಇದನ್ನು ಗಮನದಲ್ಲಿ ಇಟ್ಟುಕೊಂಡು ಸರ್ಕಾರ ಕೂಡಲೇ ವಕ್ಫ್ ಮಂಡಳಿ ರದ್ದುಗೊಳಿಸಿ ಮತ್ತು ವಕ್ಫ್ ಬೋರ್ಡ್ನಿಂದ ರಚಿಸಲು ಸ್ಮಾರಕಗಳನ್ನು ತಕ್ಷಣವೇ ರಾಷ್ಟ್ರೀಕರಣ ಮಾಡಬೇಕು. ಕಾಂಗ್ರೆಸ್ ಸರ್ಕಾರ ದಲಿತ ವಿರೋಧಿ ಸರ್ಕಾರವಾಗಿದೆ. ದಲಿತರ ಅನುದಾನವನ್ನ ಗ್ಯಾರಂಟಿಗೆ ಬಳಸಿಕೊಂಡು ದಲಿತರಿಗೆ ಅನ್ಯಾಯ ಮಾಡುತ್ತಿದೆ ಎಂದು ಹಾಲಕಾಯಿ ಕಿಡಿಕಾರಿದರು. ಮೊಟ್ಟ ಮೊದಲನೇದಾಗಿ ಇಡೀ ನಮ್ಮ ಕರ್ನಾಟಕದಲ್ಲಿ ಅಷ್ಟೇ ಅಲ್ಲ, ಇಡೀ ನಮ್ಮ ದೇಶದಲ್ಲಿ ಒಂದು ಆತಂಕ ಹುಟ್ಟಿಸಿರೋದು ಒಂದು ವಕ್ಫ್. ನಮ್ಮ ಕಲ್ಯಾಣ ಕರ್ನಾಟಕದಲ್ಲಿ ಸ್ಟಾರ್ಟ್ ಆಗಿರೋದು. ಈಗ ಎಲ್ಲ ಕಡೆಯಿಂದ ಏನೇನು ಕೇರಳದಲ್ಲಾಗಲಿ ಎಲ್ಲ ಕಡೆ ಏನೇನಾಗಿದೆ ಅದು ಒಂದು 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 ಲೇಯರ್ ಬೈ ಲೇಯರ್ ಓಪನ್ ಆಗ್ತಾ ಇದೆ ಪೇಜಸ್. ನನ್ನ ಕಡೆಯಿಂದ ಏನು ಮನವಿ ಅಂತಂದರೆ, ನಮ್ಮ ಸ್ಮಾರಕಗಳು ಏನಿದ್ದಾವೆ, ನಮ್ಮ ಕರ್ನಾಟಕದ 46 ಸ್ಮಾರಕಗಳಿಗೆ ವಕ್ಫ್ದವರು ತಮ್ಮದು ಅಂತ ಹೇಳಿ ಘೋಷಣೆ ಮಾಡಿದ್ದಾರೆ. ನಾನು ಈ ಪತ್ರಿಕಾಗೋಷ್ಠಿ ಮುಖಾಂತರ ಮಾನನೀಯ ಆದರಣೀಯ ಪ್ರಧಾನಮಂತ್ರಿ ನರೇಂದ್ರ ಮೋದಿಜಿಯವರಿಗೆ ಮನವಿ ಮಾಡುತ್ತೇನೆ. ಎಲ್ಲ ನಮ್ಮ ಸ್ಮಾರಕಗಳಿಗೆ ನ್ಯಾಷನಲೈಸ್ ಮಾಡಬೇಕು, ರಾಷ್ಟ್ರೀಕತೆಯನ್ನು ಮಾಡಬೇಕು ವಿತ್ ಇಮಿಡಿಯೇಟ್ ಎಫೆಕ್ಟ್. ಯಾಕೆ ಅಂದರೆ ಇದು ಸ್ಮಾರಕಗಳಿಗೆ ಒಂದು ಆರ್ಕಿಯಾಲಜಿಕಲ್ ಸರ್ವೆ ಅನ್ನೋದಿದೆ. ನಾವು ನೋಡಿದ್ದೀವಿ ತಮಿಳುನಾಡಲ್ಲಿ ಒಂದು ತಿರುಚನಪಲ್ಲಿ ಅಂತ ಹೇಳಿ ಒಂದು ಗ್ರಾಮದಲ್ಲಿ ಇಡೀ ಗ್ರಾಮನೇ ವಕ್ಫ್ ಅಂತ ಹೇಳಿ ಅವರು ಘೋಷಣೆ ಮಾಡಿದ್ದಾರೆ. ಅದರೊಳಗಡೆ ಒಂದು ಸುಂದರಾಮೇಶ್ವರ ಅಂತ ಒಂದು ಟೆಂಪಲ್ ಇದೆ, ಗುಡಿ ಇದೆ. ಆ ಗುಡಿ ಆರ್ಕಿಯಾಲಜಿಕಲ್ ಸರ್ವೆ ಪ್ರಕಾರ 15,500 ವರ್ಷ ಹಿಂದ್ಗಡೆ ಇರೋದು ಅದು ಗುಡಿ. ಅದು ಆರ್ಕಿಯಾಲಜಿಕಲ್ ಸರ್ವೆ ಪ್ರಕಾರ ಅದನ್ನು ಇವರು ವಕ್ಫ್ ಅಂತ ಹೇಳ್ತಾರೆ. ಅದನ್ನು ಯಾವ ರೀತಿಯಿಂದ ಅವರು ಪ್ರೂವ್ ಮಾಡ್ತಾರೆ, ಅದು ಪ್ರೂವ್ ಮಾಡಲಾರ್ದಂಥದ್ದು ವಿಷಯ ಅದು. ಸೊ ಈ ಥರ ಹೇಗೆ ಮಾಡಿದ್ದಾರೆ ವಕ್ಫ್ ಅಂತಂದರೆ, ಒಂದು ಬಂದುಬಿಟ್ಟು ನಾವು ಬಸ್ಸಲ್ಲಿ ಸೀಟ್ ಹಿಡಿಬೇಕಾದ್ರೆ ಟವೆಲ್ ಅಥವಾ ಕರ್ಚಿಪ್ ಹಾಕ್ತೀವಲ್ಲ, ಆ ಥರ ಬಂದುಬಿಟ್ಟು ಯಾರ್ದಾದ್ರೂ ಒಂದು ರೈತರ ಹೊಲಗಳಿಗಾಗಲಿ ಯಾರ್ದಾದ್ರೂ ಆಸ್ತಿಗಳಿಗಾಗಲಿ ಬಂದುಬಿಟ್ಟು ವಕ್ಫ್ ಅಂತ ಹೇಳಿ ಕಾಲಮ್ 11 ಬರೆದ್ಬಿಟ್ರು ಅಂತಂದರೆ ಇದು ಅವ್ರದ್ದು ಅಂತ ಆಗಿಬಿಡುತ್ತೆ. ಫಸ್ಟ್ ಆ್ಯಂಡ್ ಫಾರ್ಮೋಸ್ಟ್ 1974 ಗೆಜೆಟ್ ನೋಟಿಫಿಕೇಷನನ್ನು ವಾಪಸ್ ತಗೋಬೇಕು. ಅಲ್ಲಿವರೆಗೂ ಇದು ಮುಗಿಲಾರದ ಕತೆ. ಇದು ನೋವಿನ ಸಂಗತಿ. ಇದು ಮುಗಿಯಂಗಿಲ್ಲ. ಇದು ರೈತರು ಅಲ್ಲಿ ದುಡಿಬೇಕು ಅಥವಾ ಇವ್ರು ವಕ್ಫ್ ಅಂತ ಹಾಕಿದ್ದಾರೆ ಅಂತ ಹೇಳಿ ಆಫೀಸಲ್ಲಿ ಹೋಗಬೇಕು. ಸೊ ಇದನ್ನು ನಾವು ಫಸ್ಟ್ ಸ್ಮಾರಕಗಳನ್ನು ನ್ಯಾಷನಲೈಸ್ ಆಗಬೇಕು ಅಂತ ಒಂದು ನಾನು ತಮ್ಮ ಮುಖಾಂತರ ನಾನು ಕೇಳ್ಕೊತೀನಿ. ಸೆಕೆಂಡ್, ಮೊನ್ನೆ ನಮ್ಮ ಎಲ್ಲ ಮಠಾಧೀಶರ ಸ್ವಾಮಿಗಳು, ಗುರುಗಳು ಬಂದು ನಮ್ಮ ಕಲ್ಯಾಣ ಕರ್ನಾಟಕದ ರೈತರ ಪರವಾಗಿ ನಿಂತು ಹೋರಾಟ ಮಾಡಿದ್ದಾರೆ. ಅವರಿಗೆ ನನ್ನ ಕೃತಜ್ಞತೆಗಳು. ಇದು ಭಾಳ ಒಂದು ದೊಡ್ಡ ಸಂದೇಶ ಅವರು ಕೊಟ್ಟಿದ್ದಾರೆ. ಆಮೇಲೆ ಅವರು ಬಲವಾಗಿ ನಿಂತಿದ್ದಕ್ಕೆ ಇಡೀ ಸಮಾಜನೂ ಎಲ್ಲರೂ ನಿಂತ್ಕೊಳ್ತಾರೆ, ಎಲ್ಲರೂ ನಿಂತಿದ್ದಾರೆ, ಅದ್ರ ಬಗ್ಗೆ ಪ್ರಶ್ನೆ ಇಲ್ಲ. ಬಟ್ ಅವರು ಮುಂದಾಗಿ ಬಂದು ಈ ಸಂಘಟನೆಗೆ ನಮ್ಮ ರೈತರ ಪರವಾಗಿ, ಕಲ್ಯಾಣ ಕರ್ನಾಟಕದ ಪರವಾಗಿ, ಹಿಂದೂಗಳ ಪರವಾಗಿ ಏನು ಒಂದು ಒಕ್ಕೂಟಾಗಿ ಏನು ಹೋರಾಟ ಮಾಡಿದ್ದಾರೆ, ಅದಕ್ಕೆ ನನ್ನ ಕೃತಜ್ಞತೆಗಳು. ಸ್ಟಾರ್ ಕೇರ್ ಮಲ್ಟಿ ಸ್ಪೆಷಾಲಿಟಿ ಟ್ರಾಮಾ ಎಮರ್ಜೆನ್ಸಿ 24x7 ತುರ್ತು ಚಿಕಿತ್ಸಾ ಸೌಲಭ್ಯವುಳ್ಳ ಆಸ್ಪತ್ರೆ. ಕಲಬುರಗಿ ಜಿಲ್ಲೆಯ ಖ್ಯಾತ ಅನುಭವಿ ವೈದ್ಯ ಡಾಕ್ಟರ್ ಪ್ರಶಾಂತ್ ಮಾಲಿ ಅವರ ನೇತೃತ್ವದಲ್ಲಿ ಅನುಭವಿ ವೈದ್ಯರ ತಂಡದೊಂದಿಗೆ ಆರ್ಥೋಪೆಟಿಕ್, ನ್ಯೂರೋ ಸರ್ಜರಿ, ಜನರಲ್ ಸರ್ಜರಿ, ಜನರಲ್ ಮೆಡಿಸಿನ್, ಯೂರಾಲಜಿ, ಗ್ಯಾಸ್ಟ್ರೋ ಸರ್ಜರಿ, ಪೀಡಿಯಾಟ್ರಿಕ್, ಒಬಿಯಾಸ್ಟ್ರಿಕ್, ಗೈನಕಾಲಜಿ, ಕಾರ್ಡಿಯಾಲಜಿ, ನ್ಯೂರಾಲಜಿ ಸೇರಿದಂತೆ OPD, IPD, ICU, NICU, ಅಲ್ಟ್ರಾಸೌಂಡ್, 2D ಇಕೋ, ಲ್ಯಾಬೊರೇಟರಿ, ಮೇಜರ್ OT ಸೌಲಭ್ಯಗಳೊಂದಿಗೆ ಎಲ್ಲ ರೋಗಕ್ಕೂ ಒಂದೇ ಸೂರಿನಡಿ ರಿಯಾಯಿತಿ ದರದಲ್ಲಿ ಸ್ಟಾರ್ ಕೇರ್ ಆಸ್ಪತ್ರೆಯಲ್ಲಿ ದಿನದ 24 ಗಂಟೆ ಎಮರ್ಜೆನ್ಸಿ ಚಿಕಿತ್ಸೆ ನೀಡಲಾಗುವುದು. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಸ್ಟಾರ್ ಕೇರ್ ಮಲ್ಟಿ ಸ್ಪೆಷಾಲಿಟಿ ಆಸ್ಪತ್ರೆ, ಸ್ವಾಭಿಮಾನಿ ಸ್ವದೇಶಿ ಕೇಂದ್ರದ ಮುಂಭಾಗ, ಗುಬ್ಬಿ ಕಾಲನಿ, ಕಲಬುರಗಿ. ಮೊಬೈಲ್ ನಂಬರ್ 9066906614 ಅಥವಾ 8472360239.